ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಭೆ ಬಗ್ಗೆ ಮಾತನಾಡಲು ನಿರಾಕರಿಸಿದ್ದಾರೆ ಶಾಸಕ ನಾರಾ ಭರತ್ ರೆಡ್ಡಿ. ಸಿಐಡಿ ತನಿಖೆ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾನು ಒಂದು ವಾರ ಊರಲ್ಲಿ ಇರಲಿಲ್ಲ, ಇಂದಿನಿಂದ ಮತ್ತೆ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದೇನೆ. ಗಲಭೆ ಬಗ್ಗೆ ಪ್ರತಿಕ್ರಿಯೆ ಕೊಡದೆ ಹೋದ ಭರತ್ ರೆಡ್ಡಿ ಬಹಳ ಆಶ್ಚರ್ಯಕರ ಬೆಳವಣಿಗೆ ಇದೆ. ಯಾಕಂತ ಹೇಳಿದ್ರೆ ಭರತ್ ರೆಡ್ಡಿಯ ಆವೇಶದ ಮಾತುಗಳಿದ್ವಲ್ಲ, ಆರಂಭದಲ್ಲಿ ಬಹಳ ದೊಡ್ಡ ಆವೇಶದ ಮಾತುಗಳನ್ನು ಆಡ್ತಾ ಇದ್ರು. ಬಿಸಿ ರಕ್ತ, ಬಿಸಿ ಯುವಕ, ಒಂದು ರೀತಿ ಯುವಕ MLA ಆಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಆ ರೀತಿಯ ಮಾತುಗಳು ಬಂದಿದ್ದಾವೆ ಅನ್ನೋದನ್ನು ಜನ ಮಾತನಾಡಿಕೊಳ್ತಾ ಇದ್ರು. ಬಟ್ ಈ ಘಟನೆಯ ನಂತರದಲ್ಲಿ ನೋಡಿದ್ರೆ ಅನೇಕ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಂಥ ನಾರಾ ಭರತ್ ರೆಡ್ಡಿ ಇವತ್ತು ನಾನು ಮಾತನಾಡೋದಿಲ್ಲ ಅದಕ್ಕೆ ಅಂತ ಹೇಳಿ ಹೊರಟಿರೋದು ಅಚ್ಚರಿಯ ರೀತಿಯಲ್ಲಿ ಕಾಣಿಸ್ತು ಇವತ್ತು. ಸರ್, ಈಗ ಸಿಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಐಡಿಗೆ ವಹಿಸಿದ್ದಾರೆ. ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ನಿಮ್ಮವರು ಯಾರಾದ್ರೂ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂಗೆ ಸರ್? ನನಗೆ ಏನ್ ಹೇಳ್ತಾರೆ ಸಿಐಡಿ? ಅಷ್ಟು ಮಾಹಿತಿ ಇಲ್ಲ. ನಾನು ಊರಾಗಿರ್ಲಿಲ್ಲ, ನಿನ್ನೆ ಬಂದಿದ್ದೀನಿ. ಇವತ್ತಿಂದ ಮತ್ತೆ ಕಾನ್ಸ್ಟಿಟ್ಯೂನ್ಸಿಯಲ್ ಕಾರ್ಯಕ್ರಮಗಳು ಏನೇ ಎಲ್ಲ ನೋಡ್ಕೊಂತಿದ್ದೀನಿ. ಅದ್ರ ಜೊತೆಗೆ ಏನ್ ನಡೀತಿದೆ ಅನ್ನೋದು ಅಪ್ಡೇಟ್ಗಳು ನಿಮ್ಗೆ ಆದಷ್ಟು ಸಿಗುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಐಡಿಗೆ ವಹಿಸಿದ್ದಾರೆ. ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ನಿಮ್ಮವರು ಯಾರಾದ್ರೂ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂಗೆ ಸರ್? ನನಗೆ ಏನ್ ಹೇಳ್ತಾರೆ ಸಿಐಡಿ? ಅಷ್ಟು ಮಾಹಿತಿ ಇಲ್ಲ. ನಾನು ಊರಾಗಿರ್ಲಿಲ್ಲ, ನಿನ್ನೆ ಬಂದಿದ್ದೀನಿ. ಇವತ್ತಿಂದ ಮತ್ತೆ ಕಾನ್ಸ್ಟಿಟ್ಯೂನ್ಸಿಯಲ್ ಕಾರ್ಯಕ್ರಮಗಳು ಏನೇ ಎಲ್ಲ ನೋಡ್ಕೊಂತಿದ್ದೀನಿ. ಅದ್ರ ಜೊತೆಗೆ ಏನ್ ನಡೀತಿದೆ ಅನ್ನೋದು ಅಪ್ಡೇಟ್ಗಳು ನಿಮ್ಗೆ ಆದಷ್ಟು ಸಿಗುತ್ತೆ. ಸಮಯ ಎಲ್ಲದಕ್ಕೂ ಸಮಾಧಾನ ಕೊಡುತ್ತೆ. ಕಾಲಾಯ ತಸ್ಮೈ ನಮಃ. ಸರ್, ಈಗ ಸಿಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಐಡಿಗೆ ವಹಿಸಿದ್ದಾರೆ. ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ನಿಮ್ಮವರು ಯಾರಾದ್ರೂ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂಗೆ ಸರ್? ನನಗೆ ಏನ್ ಹೇಳ್ತಾರೆ ಸಿಐಡಿ? ಅಷ್ಟು ಮಾಹಿತಿ ಇಲ್ಲ. ನಾನು ಊರಾಗಿರ್ಲಿಲ್ಲ, ನಿನ್ನೆ ಬಂದಿದ್ದೀನಿ. ಇವತ್ತಿಂದ ಮತ್ತೆ ಕಾನ್ಸ್ಟಿಟ್ಯೂನ್ಸಿಯಲ್ ಕಾರ್ಯಕ್ರಮಗಳು. ನಾರಾ ಭರತ್ ರೆಡ್ಡಿ ಘಟನೆಯ ನಂತರದಲ್ಲಿ ಮಾತನಾಡುವಂಥ ಆವೇಶದ ಮಾತುಗಳನ್ನು ನೋಡಿ ಶಾಸಕರು ಈ ರೀತಿ ಮಾತನಾಡಬಹುದೇ ಅಂತ ಹೇಳಿ ಜನ ಮಾತನಾಡಿಕೊಳ್ತಾ ಇದ್ರು. ಅವರ ದಾಟಿ ಮತ್ತು ಅವರ ಭಾಷೆ, ಅವರ ಆವೇಶ ಇತ್ತಲ್ಲ, ಅದು ಅವರ ಮಾತಿನ ಆವೇಗ ಇತ್ತಲ್ಲ, ಕಾಣಿಸ್ತಾ ಇತ್ತು. ಬಟ್ ಈಗ ನೋಡಿದ್ರೆ ಒಂದು ರೀತಿ ಸಮಾಧಾನವಾಗಿ ಮಾತನಾಡಿದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಾರಾ ಭರತ್ ರೆಡ್ಡಿಗೆ ಕಂಟ್ರೋಲ್ನಲ್ಲಿರಬೇಕು ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದ್ದಾರೆ. ಬೇಕಾಬಿಟ್ಟು ಮಾತನಾಡೋದು ಸರಿಯಲ್ಲ ಅಂತ ಹೇಳಿ. ಜೊತೆಗೆ ಕ್ಷಮಾಪಣೆಯನ್ನು ಕೂಡ ನಾರಾ ಭರತ್ ರೆಡ್ಡಿಯಿಂದ ಕೇಳಿಸಿದರು. ಗಲಭೆ ಆಗಿದ್ದರೆ ನಾನು ವಿಷಾದಿಸ್ತೇನೆ, ಕ್ಷಮೆ ಕೇಳ್ತೇನೆ ಅಂತ ಹೇಳಿ ನಾರಾ ಭರತ್ ರೆಡ್ಡಿಯ ಸ್ಟೇಟ್ಮೆಂಟ್ ಆಗಿತ್ತು ಅದು. ಸೊ ಕಾಂಗ್ರೆಸ್ ಪಕ್ಷದ ಮುಖಂಡರ ಮಾತಿಗೆ ಈಗ ನಾರಾ ಭರತ್ ರೆಡ್ಡಿ ಸಮಾಧಾನದಿಂದ ಉತ್ತರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ನಾಯಕರಾದಂಥವರೇ ಆಕ್ರೋಶಿತಗೊಂಡ್ರೆ, ನಾಯಕರಾದಂಥವರೇ ಆವೇಶಕ್ಕೊಳಗಾದರೆ ಕಾರ್ಯಕರ್ತರ ಕಥೆ ಏನು, ಬೆಂಬಲಿಗರ ಕಥೆ ಏನು, ಅಭಿಮಾನಿಗಳ ಕಥೆ ಏನು, ಹೀಗೆ. ಸೊ ಹೀಗಾಗಿ ನಾಯಕರ ಮಾತುಗಳಲ್ಲಿ ಸಾಕಷ್ಟು ರೀತಿಯ ತೂಕ ಇರುತ್ತೆ. ಆ ತೂಕ ಭರಿತವಾಗಿ ಮಾತನಾಡಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಆವೇಶವಾಗಿ ಮಾತನಾಡ್ತಾ ಇದ್ದಂಥ ನಾರಾ ಭರತ್ ರೆಡ್ಡಿಯಲ್ಲಿ ಈಗ ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇದೆ. ಸಮಾಧಾನವಾಗಿದ್ದಾರೆ. ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಮನಸ್ಸಿಲ್ಲ ಅಂತ ಕಾಣಿಸುತ್ತೆ. ಏನು ಪ್ರಭಾವ ಆಗಿದೆ, ಏನು ಬದಲಾವಣೆ ಆಗಿದೆ ಅಂತ? ಖಂಡಿತವಾಗ್ಲೂ ದರ್ಶತ್, ಏನಂದ್ರೆ ಇವತ್ತು ಒಂದು 5ನೇ ವಾರ್ಡ್ನಲ್ಲಿ ಒಂದು ಭೂಮಿ ಪೂಜೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಭರತ್ ರೆಡ್ಡಿ ಕಾರ್ಯಕರ್ತರ ಜೊತೆಗೆ ಕೆಲವೊಂದಿಷ್ಟು ಮಾತುಕತೆಗಳನ್ನ ಮಾಡಿದ್ರು. ಗಲಾಟೆ ಬಗ್ಗೆ ಹೊರತುಪಡಿಸಿ ಮೊದಲು ಯಾವ ರೀತಿಯಾಗಿ ಆಕ್ಟಿವ್ ಆಗಿದ್ರೋ ಅದೇ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಸಹ ಬಂದಿದ್ರು. ಆದ್ರೆ ಗಲಭೆ ಪ್ರಕಾರದ ಬಗ್ಗೆ ಯಾವುದೇ ರೀತಿಯಾಗಿ ಮಾಧ್ಯಮಗಳ ಜೊತೆಗೆ ಮಾತನಾಡಲಿಲ್ಲ, ಅದನ್ನ ನಿರಾಕರಿಸಿದ್ರು ಅಂತ ಹೇಳ್ಬೋದು. ಆದ್ರೆ ಒಂದೇ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಕಾಲಾಯ ತಸ್ಮೈ ನಮಃ ಅನ್ನುವಂತ ಮಾತನ್ನ ಈಗ ಹೇಳಿರುವಂತದ್ದು. ಅದು ಜನಾರ್ದನ್ ರೆಡ್ಡಿ ಅವರಿಗೆ ಟೀಕೆ ಕೊಡುವ ಮುಖಾಂತರ ಈ ಮಾತನ್ನ ಹೇಳಿದ್ರು ಅಂತಾನೆ ಹೇಳ್ಬೋದಾಗಿದೆ. ಈಗ ಏನು ಸಿಐಡಿ ತನಿಖೆ ಕೂಡ ಬಳ್ಳಾರಿಗೆ ಬಂದಿದೆ, ತನಿಖೆ ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಆ ಉದ್ದೇಶಕ್ಕೆ ಕೂಡ ಪ್ರಶ್ನೆಯನ್ನ ಮಾಡಿದಾಗ ಕೂಡ ಸಿಐಡಿ ತನಿಖೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವ ಮಾತನ್ನ ಸ್ಪಷ್ಟೀಕರಿಸಿದ್ರು. ಜೊತೆಗೆ ನಾನು ಒಂದು ವಾರ ಊರಲ್ಲಿರಲಿಲ್ಲ, ಹೀಗಾಗಿ ಇಲ್ಲಿ ಏನೆಲ್ಲ ಘಟನೆಗಳಾಗಿ ಏನೇನಾಗಿದೆಯೋ, ಯಾರೆಲ್ಲ ಅಧಿಕಾರಿಗಳು ಬಂದು ಏನ್ ತನಿಖೆ ಮಾಡ್ತಿದಾರೋ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಮಾತನಾಡಿದ್ರು. ಜೊತೆಗೆ ಏನು ಕಳೆದ ಒಂದು ತಿಂಗಳಿಂದ ಕೂಡ ಸಾಕಷ್ಟು ಕಾರ್ಯಗಳಿಗೆ ಇವರು ಕೆಲಸ ಮಾಡ್ತಿದ್ರು. ಅದೇ ರೀತಿಯಾಗಿ ಈಗ ಮತ್ತೆ ಕಾರ್ಯಗಳಿಗೆ ಮುಂದಾಗಿದ್ರೆ ಒಟ್ಟಿನಲ್ಲಿ ಕಾಲಾಯ ತಸ್ಮೈ ನಮಃ ಅಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಇದರ ಬಗ್ಗೆ ತಿಳಿದು ಬರಲಿದೆ ಅನ್ನುವ ಮಾತನ್ನ ಕೂಡ ಹೇಳಿರುವಂತದ್ದು. ಓಕೆ, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.